ಕೆದಕಿ ಕತೆ ಕೆದಕಿ ಇವತ್ತು ಎಲ್ಲ ಎಷ್ಟು ನೀವು ಕತೆ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ನಮ್ಮ ರೆವಿನ್ಯೂ ಬರ್ತದೆ. ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿರೋಣ. ಪಾಪ ಇವತ್ತು ನೋಡಿ ರಮೇಶ್ ರೆಡ್ಡಿದು ನಿನ್ನೆ ಒಂದು ಇಂಟರ್ವ್ಯೂ ನೋಡಿದೆ, ತುಂಬ ನೋವು ಮಾಡ್ಕೊಂಡು ಅಂತ ಕಾಣುತ್ತೆ. ಅವರು ಪಾಪ ನೋಡಿ ನಮ್ಗೆ ಹಿಂಗಾಗೋಯ್ತು ಅಂತ. ಇಲ್ಲಾಂದರೆ ಮೊನ್ನೆ ಇದು ನಮ್ಮ ರಮೇಶ್ ರೆಡ್ಡಿ 45 ಮತ್ತು ನಮ್ಮ ಮಾಸು ಸುದೀಪ್ ಅವ್ರದ್ದು ಅವೆರಡು ಒಂದು ವಾರ ಬಿಟ್ಟು ಹೋದರೆ ಇಬ್ಬರಿಗೆ ಪ್ಲಸ್ ಆಗಿರೋದು 5 ಕೋಟಿ ಆಗಿರೋದು. ಆಮೇಲೆ ಏನಂತಾರೆ ಎಲ್ಲರೂ ಥಿಯೇಟ್ರ್ ಒಂದೊಂದು ಥಿಯೇಟ್ರ್ 4 ಶೋ ಒಂದೇ ಸಿಕ್ಕಿರೋದು. ಅದೇನು ಅಂದರೆ ಒಂದೇ ತಾರೀಕು ಚೆನ್ನಾಗಿತ್ತು, ವೆರಿ ಗುಡ್ ಇತ್ತು. ಅದರಲ್ಲಿ ಅವರಿಬ್ಬರು ಕೂತ್ಕೊಂಡು ಅಥವಾ ಯಾರು ಕೂತ್ಕೊಂಡು ನಮ್ಮ ನಿರ್ಮಾಪಕ ಸಂಘನೇ ಒಂದು ಮನವರಿತ್ತು ಕೂತ್ಕೊಂಡು ಮಾತಾಡೋದು. ಯಾಕೆಂದ್ರೆ ಇಬ್ಬರು ಬೇರೆಯವರಲ್ಲ, ಬೇರೆ ಭಾವನೆ ಬರಲಿಲ್ಲ, ಮಾತಾಡ್ಬೋದಾಯ್ತು. ಯಾರು ಅದನ್ನು ಮುತುವರ್ಜಿ ತೊಗೊಳ್ಳೋದು ನನಗನ್ನಿಸ್ತದೆ. ಯಾಕೆಂದರೆ ನಿಜವಾಗ್ಲೂ ನಾನಿವತ್ತು ನಿಮ್ಮ ಮುಖಾಂತರ ಹೇಳ್ತೀನಿ, ನನಗೆ 16ನೇ ತಾರೀಕು ಸ್ವಲ್ಪ ಹಾರ್ಟ್ ಬ್ಲಾಕ್ ಆಗಿದ್ದು. 17ನೇ ತಾರೀಕು ನಾನು ಆಪ್ರೇಷನ್ ಮಾಡ್ತೆ. ಇದು ಯಾರಿಗೂ ಗೊತ್ತಿಲ್ಲ. 17 ನಾನು ದಯವಿಟ್ಟು ಏನು ಅಂದರೆ ದರ್ಶನ್ ಸಿನಿಮಾ ನೋಡಾದ್ಮೇಲೆ 5ನೇ ತಾರೀಕು ನೋಡ್ಮೇಲೆ ಅದಾದ್ಮೇಲೆ ವಾಕ್ ಮಾಡೋಕೆ ಸ್ವಲ್ಪ ನಾನು ಖುಷಿ ಇತ್ತು. 15ನೇ ತಾರೀಕು ಚೆಕ್ ಮಾಡಿದೆ, ಸ್ಕ್ಯಾನ್ ಮಾಡಿದಾಗ 16ನೇ ಬ್ಲ್ಯಾಕ್ ಆಗಿದೆ 2 ಅಂದರು. ಇಲ್ಲ ಸರ್ ತುಂಬ ಬ್ಲ್ಯಾಕ್ ಆಗ್ಬಿಟ್ಟಿದ್ದೀನಿ. ಇಮ್ಮಿಡಿಯೇಟ್ಲಿ ನಾನು 16ಕ್ಕೆ ಅಡ್ಮಿಟ್ ಆಗಿ 17ನೇ ತಾರೀಕು ಹಾರ್ಟ್ ಆಪ್ರೇಷನ್ ಮಾಡಿದೆ. ತೆಗೇನು ಮಾಡುತ್ತೆ ಮಾಡಿದಾಗ ಗೊತ್ತಾಯಿತು ನಿನಗೆ 17ನೇ ತಾರೀಕು 19ಕ್ಕೆ 20ಕ್ಕೆ ಡಿಸ್ಚಾರ್ಜ್ ಆದೆ. 21 22 23 ಬಂದು ನಾನು ಥಿಯೇಟ್ರ್ ಪಿಕ್ಚರ್ ನೋಡಿದೆ. ನನ್ನ ಸಿನಿಮಾಗಳು ನಮ್ಮದು ಎಲ್ಲರದ್ದು ನೋಡಿದೆ. ಯಾಕೆಂದ್ರೆ ಸುದೀಪ್ತು ನೋಡಿದೆ, 45 ನೋಡಿದೆ. ನಮ್ಮಲ್ಲಿ ಬೇಕಾಗಿರಲಿಲ್ಲ ಭೇದ ಭಾವ. ಒಬ್ಬರು ನಾನೇನಾರು ಇದ್ದೆ ದಯವಿಟ್ಟು ಹೇಳ್ತಿದ್ದೆ. ಆಮೇಲೆ ಅಸೋಸಿಯೇಟ್ ಕೂತ್ಕೊಂಡು ಇಂಥ ವಿಷಯ ಮಾತಾಡಬೇಕು. ಚಿತ್ರಮಂದಿರಗಳು ತುಂಬ ಕಡಿಮೆ ಆಗ್ತಾಯಿದೆ, ಚಿತ್ರಗಳು ಬರ್ತಾಯಿಲ್ಲ, ಒಳ್ಳೊಳ್ಳೆ ಸಿನಿಮಾ ಇಲ್ಲ, ಒಂದೇ ವಾರ 2 ಬಂದರೆ ಪ್ರೇಕ್ಷಕ ಯಾವ್ದು ನೋಡ್ತಾನೆ. ಇದೆಲ್ಲ ನಾವೆಲ್ಲ ಅರ್ಥ ಮಾಡಿ ಎಲ್ಲ ತಿಳುವಳಿಕೆ. ಯಾರು ಚಿಕ್ಕ ಹುಡುಗರು ಇದ್ದಾರಾ? ಯಾರು ಇಲ್ಲ, ಎಲ್ಲ ಬುದ್ಧಿವಂತರು, ಎಲ್ಲ ತಿಳುವಳಿಕೆರು. ಅರ್ಥ ಮಾಡ್ಕೊಂಡ್ರೆ ಎಲ್ಲರಿಗೂ ಯಶಸ್ಸು. ಆಮೇಲೆ ನಮ್ಮ ಸಿನಿಮಾ ಚಿತ್ರರಂಗ ಉಳಿತದೆ. ನೀನು ನಾನು ಅಂತ ಬಂದರೆ ಯಾರೂ ಉಳಿಯಲ್ಲ. ರಾಜಾದಿರಾಜ ಮಹಾರಾಜರು ಯಾರೂ ಉಳಿದಿಲ್ಲ, ನಾವೆಲ್ಲ ಉಳಿತೀವ. ಅದರಿಂದ ಚಿತ್ರರಂಗ ಒಳ್ಳೇದಾಗಲಿ, ಒಳ್ಳೇದು ಮಾಡಲಿ ಅಂತ ಕೆದಕಿ ಕತೆ ಕೆದಕಿ ಇವತ್ತು ಎಲ್ಲ ಎಷ್ಟು ನೀವು ಕತೆ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ನಮ್ಮ ರೆವಿನ್ಯೂ ಬರ್ತದೆ. ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿರೋಣ. ಪಾಪ ಇವತ್ತು ನೋಡಿ ರಮೇಶ್ ರೆಡ್ಡಿದು ನಿನ್ನೆ ಒಂದು ಇಂಟರ್ವ್ಯೂ ನೋಡಿದೆ, ತುಂಬ ನೋವು ಮಾಡ್ಕೊಂಡು ಅಂತ ಕಾಣುತ್ತೆ. ಅವರು ಪಾಪ ನೋಡಿ ನಮ್ಗೆ ಹಿಂಗಾಗೋಯ್ತು ಅಂತ. ಇಲ್ಲಾಂದರೆ ಮೊನ್ನೆ ಇದು ನಮ್ಮ ರಮೇಶ್ ರೆಡ್ಡಿ 45 ಮತ್ತು ನಮ್ಮ ಮಾಸು ಸುದೀಪ್ ಅವ್ರದ್ದು ಅವೆರಡು ಒಂದು ವಾರ ಬಿಟ್ಟು ಹೋದರೆ ಇಬ್ಬರಿಗೆ ಪ್ಲಸ್ ಆಗಿರೋದು 5 ಕೋಟಿ ಆಗಿರೋದು. ಆಮೇಲೆ ಏನಂತಾರೆ ಎಲ್ಲರೂ ಥಿಯೇಟ್ರ್ ಒಂದೊಂದು ಥಿಯೇಟ್ರ್ 4 ಶೋ ಒಂದೇ ಸಿಕ್ಕಿರೋದು. ಅದೇನು ಅಂದರೆ ಒಂದೇ ತಾರೀಕು ಚೆನ್ನಾಗಿತ್ತು, ವೆರಿ ಗುಡ್ ಇತ್ತು. ಅದರಲ್ಲಿ ಅವರಿಬ್ಬರು ಕೂತ್ಕೊಂಡು ಅಥವಾ ಯಾರು ಕೂತ್ಕೊಂಡು ನಮ್ಮ ನಿರ್ಮಾಪಕ ಸಂಘನೇ ಒಂದು ಮನವರಿತ್ತು ಕೂತ್ಕೊಂಡು ಮಾತಾಡೋದು. ಯಾಕೆಂದ್ರೆ ಇಬ್ಬರು ಬೇರೆಯವರಲ್ಲ, ಬೇರೆ ಭಾವನೆ ಬರಲಿಲ್ಲ, ಮಾತಾಡ್ಬೋದಾಯ್ತು. ಯಾರು ಅದನ್ನು ಮುತುವರ್ಜಿ ತೊಗೊಳ್ಳೋದು ನನಗನ್ನಿಸ್ತದೆ. ಯಾಕೆಂದರೆ ನಿಜವಾಗ್ಲೂ ನಾನಿವತ್ತು ನಿಮ್ಮ ಮುಖಾಂತರ ಹೇಳ್ತೀನಿ, ನನಗೆ 16ನೇ ತಾರೀಕು ಸ್ವಲ್ಪ ಹಾರ್ಟ್ ಬ್ಲಾಕ್ ಆಗಿದ್ದು. 17ನೇ ತಾರೀಕು ನಾನು ಆಪ್ರೇಷನ್ ಮಾಡ್ತೆ. ಇದು ಯಾರಿಗೂ ಗೊತ್ತಿಲ್ಲ. 17 ನಾನು ದಯವಿಟ್ಟು ಏನು ಅಂದರೆ ದರ್ಶನ್ ಸಿನಿಮಾ ನೋಡಾದ್ಮೇಲೆ 5ನೇ ತಾರೀಕು ನೋಡ್ಮೇಲೆ ಅದಾದ್ಮೇಲೆ ವಾಕ್ ಮಾಡೋಕೆ ಸ್ವಲ್ಪ ನಾನು ಖುಷಿ ಇತ್ತು. 15ನೇ ತಾರೀಕು ಚೆಕ್ ಮಾಡಿದೆ, ಸ್ಕ್ಯಾನ್ ಮಾಡಿದಾಗ 16ನೇ ಬ್ಲ್ಯಾಕ್ ಆಗಿದೆ 2 ಅಂದರು. ಇಲ್ಲ ಸರ್ ತುಂಬ ಬ್ಲ್ಯಾಕ್ ಆಗ್ಬಿಟ್ಟಿದ್ದೀನಿ. ಇಮ್ಮಿಡಿಯೇಟ್ಲಿ ನಾನು 16ಕ್ಕೆ ಅಡ್ಮಿಟ್ ಆಗಿ 17ನೇ ತಾರೀಕು ಹಾರ್ಟ್ ಆಪ್ರೇಷನ್ ಮಾಡಿದೆ. ತೆಗೇನು ಮಾಡುತ್ತೆ ಮಾಡಿದಾಗ ಗೊತ್ತಾಯಿತು ನಿನಗೆ 17ನೇ ತಾರೀಕು 19ಕ್ಕೆ 20ಕ್ಕೆ ಡಿಸ್ಚಾರ್ಜ್ ಆದೆ. 21 22 23 ಬಂದು ನಾನು ಥಿಯೇಟ್ರ್ ಪಿಕ್ಚರ್ ನೋಡಿದೆ. ನನ್ನ ಸಿನಿಮಾಗಳು ನಮ್ಮದು ಎಲ್ಲರದ್ದು ನೋಡಿದೆ. ಯಾಕೆಂದ್ರೆ ಸುದೀಪ್ತು ನೋಡಿದೆ, 45 ನೋಡಿದೆ. ನಮ್ಮಲ್ಲಿ ಬೇಕಾಗಿರಲಿಲ್ಲ ಭೇದ ಭಾವ. ಒಬ್ಬರು ನಾನೇನಾರು ಇದ್ದೆ ದಯವಿಟ್ಟು ಹೇಳ್ತಿದ್ದೆ. ಆಮೇಲೆ ಅಸೋಸಿಯೇಟ್ ಕೂತ್ಕೊಂಡು ಇಂಥ ವಿಷಯ ಮಾತಾಡಬೇಕು. ಚಿತ್ರಮಂದಿರಗಳು ತುಂಬ ಕಡಿಮೆ ಆಗ್ತಾಯಿದೆ, ಚಿತ್ರಗಳು ಬರ್ತಾಯಿಲ್ಲ, ಒಳ್ಳೊಳ್ಳೆ ಸಿನಿಮಾ ಇಲ್ಲ, ಒಂದೇ ವಾರ 2 ಬಂದರೆ ಪ್ರೇಕ್ಷಕ ಯಾವ್ದು ನೋಡ್ತಾನೆ. ಇದೆಲ್ಲ ನಾವೆಲ್ಲ ಅರ್ಥ ಮಾಡಿ ಎಲ್ಲ ತಿಳುವಳಿಕೆ. ಯಾರು ಚಿಕ್ಕ ಹುಡುಗರು ಇದ್ದಾರಾ? ಯಾರೂ ಇಲ್ಲ, ಎಲ್ಲ ಬುದ್ಧಿವಂತರು, ಎಲ್ಲ ತಿಳುವಳಿಕೆರು. ಅರ್ಥ ಮಾಡ್ಕೊಂಡ್ರೆ ಎಲ್ಲರಿಗೂ ಯಶಸ್ಸು. ಆಮೇಲೆ ನಮ್ಮ ಸಿನಿಮಾ ಚಿತ್ರರಂಗ ಉಳಿತದೆ. ನೀನು ನಾನು ಅಂತ ಬಂದರೆ ಯಾರೂ ಉಳಿಯಲ್ಲ. ರಾಜಾದಿರಾಜ ಮಹಾರಾಜರು ಯಾರೂ ಉಳಿದಿಲ್ಲ, ನಾವೆಲ್ಲ ಉಳಿತೀವ. ಅದರಿಂದ ಚಿತ್ರರಂಗ ಒಳ್ಳೇದಾಗಲಿ, ಒಳ್ಳೇದು ಮಾಡಲಿ ಅಂತ ನಾನು ಹೇಳ್ತೀನಿ.